ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಎಸ್. ಸೊ ಇವತ್ತು ಒಂದು ನಿಮಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ, ಒಂದು ಗೋಲಿ ಎತ್ಬಿಟ್ಟು ನಾನು ಆಡ್ತಾರಲ್ಲ ಆ ಥರದ್ದು ಆಡ್ತೀವಿ. ಸೊ ಲೆಟ್ಸ್ ಸಿ ಯಾರು ಎಷ್ಟು ಉಳಿಸ್ತಾರೆ ಲಾಸ್ಟಲ್ಲಿ ಅಂತ ನೋಡಿ. ಯೂಶ್ವಲಿ ಯಾವಾಗಲೂ ಆಡ್ತಾ ಇರ್ತೀವಿ ಮನೇಲಿ. ಫಾರ್ ಈ ಚೇಂಜ್ ಇವತ್ತು ವೀಡಿಯೋ ಮಾಡೋಣ ಅಂದ್ಬಿಟ್ಟು ನಿಮಗೆ ತೋರ್ಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಮ್ಮತ್ತೆ, ನಾನು ಆ್ಯಂಡ್ ನನ್ನ ಮಗ. ಲೆಟ್ಸ್ ಬಿಗಿನ್. ಯಾರು ಗೆಲ್ತಾರೆ ಏನು ಅಂತ ನೀವೇ ನೋಡಿ. ಸೊ ಗೈಸ್, ಇವತ್ತು ನಾವು ಮಾರ್ಬಲ್ ಗೇಮ್ ಆಡ್ತಾ ಇದ್ದೀವಿ. 3 ಜನ ಆಡ್ತಿದ್ದೀವಿ. ಪ್ರಣವ್, ನಮ್ಮ ಅತ್ತೆ, ನಾನು. ಲೆಟ್ಸ್ ಸಿ ಯಾರು ವಿನ್ ಆಗ್ತಾರೆ ಅಂತ. ಫಸ್ಟ್ ನೀವ್ ಆಡ್ತೀರಾ? ಇವಾಗ ನಮ್ಮ ಅತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಿಲ್ಸಂಗಿಲ್ಲ, ಕಂಟಿನ್ಯೂಸ್ ಆಗಿ ಆಡ್ಕೊಂಡು ಹೋಗ್ಬಿಡ್ಬೇಕು. ಎಷ್ಟಾದ್ರೂ ಉಳಿಲಿ, ಪರ ಇಲ್ಲ. ಫುಲ್ ಕಾನ್ಸಂಟ್ರೇಟ್ ಮಾಡಿ ಆಡ್ತಾ ಇದ್ದಾರೆ. ಪ್ರಣವ್ ಅವ್ರು ಆಡುವಾಗ ನೀನ್ ಡಿಸ್ಟರ್ಬ್ ಮಾಡ್ಬಾರ್ದು. ನೀನ್ ಆಡುವಾಗ ನಾವ್ ಮಾಡ್ತೀವ. ಒಂದ್ 2 ನಿಮಿಷ ಹಿಡಿಯತ್ತಲ್ಲ ಈಗೇನ್ ಮುಗ್ಸೋಷ್ಟಕ್ಕೆ. ಅಷ್ಟೇ. ಎಷ್ಟು ಉಳಿತು? 7. ಪ್ರಣವ್ ನೀನ್ ಸ್ಟಾರ್ಟ್ ಮಾಡ್ಕೊ. ಸೊ ಈಗ ಪ್ರಣವ್ ಸ್ಟಾರ್ಟ್ ಮಾಡ್ತಾನೆ. ಈಗ ಸ್ಟಾರ್ಟ್ ಮಾಡಿದೆ, ನೀನ್ ಸ್ಟಾಪ್ ಮಾಡಂಗಿಲ್ಲ ಪ್ರಣವ್, ಆಡ್ಕೊಂಡು ಹೋಗ್ಬೇಕು. ತಲೆ ಕೆಡ್ಸ್ಕೊಬೇಡ ಪಪ್ಪು, ಇನ್ನ ಕಲಿಯೋದ್ ತುಂಬಾ ಟೈಮ್ ಇದೆ. ಆಡು, ಎಷ್ಟಾದ್ರೂ ಉಳಿಲಿ. ಗೇಮ್ ಇಸ್ ಎ ಗೇಮ್ ಅಷ್ಟೇ. ನೋಡು ಸರಿ, ಆಡು. ಕತ್ಲಲ್ಲಿ ಕೂತ್ಕೋತಾನೆ. ಆಡು. ಪಿಚಾ ಮಾಡ್ತೀಯ? ಮಾಡು. ಅಷ್ಟೇ. ಎಷ್ಟು ಉಳಿತ? 4. ನಿಮ್ದು 7. 4. ಇವಾಗ ನಾನ್ ಸ್ಟಾರ್ಟ್. ಸೊ ಎಸ್ ಲೆಟ್ಸ್ ಬಿಗಿನ್. ನನ್ನ ಆಟ ಸ್ಟಾರ್ಟ್ ಮಾಡ್ತೀನಿ. ಬಟ್ ಸ್ಟಿಲ್ ಗೈಸ್, ಐ ರಿಮೆಂಬರ್, ತುಂಬ ವರ್ಷ ಆಯಿತು ಆಟಾಡಿ. ಐ ಡೂ ರಿಮೆಂಬರ್. ಇದು ನಾನು 6th ಸ್ಟ್ಯಾಂಡರ್ಡಲ್ಲಿ ಒಂದು ಹೇಗೆ ಬರ್ಸೋದು ಅಂತ ಕಲ್ತ್ಕೊಂಡಿದ್ದು. ಪರವಾಗಿಲ್ಲ, ಮರ್ತಿಲ್ಲ. ಇದೊಂದು ಟೆಕ್ನಿಕ್ ಇದೆ ಗೈಸ್, ಅದನ್ನು ಫಾಲೋ ಮಾಡಿಕೊಂಡ್ರೆ ಈಸಿಗೆ ಗೆಲ್ಬೋದು. ನೋಡಿ ಗೈಸ್, ಈ ಥರ ಫಾರ್ಮ್ ಮಾಡಿದ್ರೆ ಸೊ ದಟ್ ಕರೆಕ್ಟಾಗಿ ಆಡಿದ್ದೀವಿ ಅಂತ. ಅಯ್ಯೋ,
ಸೊ ಗೈಸ್ ನೋಡಿದ್ರಲ್ಲ, ಒಂದು ಉಳಿಸ್ದೆ. ಈಸಿ ಗೈಸ್ ಆಡೋದು. ಏನೋ ಅಂತಾರಲ್ಲ, ಕಲ್ತಿರೋ ವಿದ್ಯೆನ ಯಾವತ್ತೂ ಮರೆಯೋಕ್ಕಾಗಲ್ಲ ಅಂತ. ಎಸ್, ಐ ಪ್ರೂವ್ ದಟ್. ಇದೇ ಇದೇ ಥರ ಲೈಕ್ ಓದ್ಬಿಟ್ಟಿದ್ದಿದ್ರೆ ಇನ್ನೊಂದು ಡಿಗ್ರಿ ತೊಗೊಂಡ್ಬಿಡ್ತಿದ್ದು ನಾನು. 3 ಡಿಗ್ರಿ ಗೈಸ್. ಜೋಕ್ಸ್ ಅಪಾರ್ಟ್, ಬಟ್ ಸ್ಟಿಲ್ ಏನೋ ಓದಿದ್ದೀನಿ, ಡಬಲ್ ಡಿಗ್ರಿ ಮಾಡಿದ್ದೀನಿ. ಸೊ ಗೈಸ್ ನೋಡಿದ್ರಲ್ಲ, ಒಂದು ಉಳಿತು. ದಿಸ್ ಈಸ್ ಹೌ ಐ ಲರ್ನ್ 6 ಸ್ಟ್ಯಾಂಡರ್ಡ್ ಏನಿಲ್ಲ, ನಾನು ಚೀಟಿಂಗ್ ಮಾಡಿಲ್ಲ. ಐ ಆಮ್ ಆಲ್ವೇಸ್ ಕರೆಕ್ಟ್. ಇದೆಲ್ಲ ರೆಕಾರ್ಡ್ ಆಗಿದೆಯಲ್ಲ, ಗೊತ್ತಾಗತ್ತೆ. ಹೇ ಗೈಸ್ ನೋಡಿದ್ರಲ್ಲ ಮಾರ್ಬಲ್ ಗೇಮ್ ಹೇಗಿತ್ತು ಅಂತ. ನಾನೇ ವಿನ್ ಆದೆ. ಐ ನೋ ದಟ್ ನಾನು ಗೆಲ್ತೀನಿ ಅಂತ ನಂಗೆ ಆ್ಯಕ್ಚುಲಿ ಗೊತ್ತಿತ್ತು. ಸೊ ಹಾಗಾಗಿ ನಾನು ಲಾಸ್ಟೆಲ್ಲ ಆಡಿದೆ. ಬಿಕಾಸ್ ಈ ಗೇಮ್ನ ನಾನು ಚಿಕ್ಕ ವಯಸ್ಸಲ್ಲೇ ಕಲ್ತಿದ್ದೆ. ಅದು ಮರ್ತಿರ್ಲಿಲ್ಲ. ಯಾವಾಗ ಆಡಿದಾಗಲೂ ನನ್ನ ಮಗ ಮಮ್ಮಿ ನೀನೇ ಗೆಲ್ತೀಯ ಅಂತ ಹೇಳ್ತಾನೆ ಇರ್ತಿದ್ದ. ಸೊ ಅವನಿಗೂ ಒಂದು ಸ್ವಲ್ಪ ಹೇಳ್ಕೊಟ್ಟಿದ್ದೆ. ಅದೊಂದು ಫಾರ್ಮ್ಯಾಟ್ ಬರುತ್ತೆ ಗೈಸ್, ಅದನ್ನು ನೆನಪಿಟ್ಕೊಂಡು ಆಡಬೇಕು. ಅದು ನೆನಪು, ಒಂದು ಗೋಲಿ ಮಿಸ್ ಆದ್ರೂ ತಪ್ಪಾಗಿಬಿಡುತ್ತೆ ಆ ಪ್ಯಾಟ್ರನ್ನು ಅಷ್ಟೇ. ಸೊ ಒಂಥರ ಚೆನ್ನಾಗಿತ್ತು. 3 ಜನ ಕೂತ್ಕೊಂಡು ಆಡಿದ್ವಿ. ಸುಮ್ಮನೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಆಟಾಡೋಣ ಅಂತ. ಯೂಶ್ವಲಿ ಯಾವಾಗಲೂ ಆಟಾಡ್ತಿರ್ತಾರೆ ನಮ್ಮ ಅತ್ತೆ ಮತ್ತು ನನ್ನ ಮಗ. ಸೊ ಇವತ್ತು ಫಾರ್ ಎ ಚೇಂಜ್ ಗೇಮ್ ಥರ ನಿಮಗೂ ತೋರಿಸೋಣ ಅಂದ್ಬಿಟ್ಟು ಆಡಿದ್ದಷ್ಟೇ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.